ನಮಸ್ತೆ ನನ್ನ ಪ್ರೀತಿಯ ಸ್ನೇಹಿತರೆ, ವಿಶಾಲು ರೆಸಿಪಿಗೆ ಸ್ವಾಗತ. ನಾನು ಇವತ್ತು ಫಿಶ್ ಫ್ರೈನ ಮಾಡ್ತಾಯಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ತುಂಬ ಈಸಿಯಾಗಿ ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಟೇಸ್ಟಿಯಾಗಿ ಮಾಡ್ಕೋಬೋದು. ಬನ್ನಿ ಯಾವ ಥರ ಮಾಡೋದು ಅಂತ ನೋಡೋಣ. ಇಷ್ಟನ್ನು ಫಿಶ್ನ ತೊಗೊಂಡಿದ್ದೀನಿ ನಾನು. ಇದು ಬಾಂಗ್ಡಾ ಫಿಶ್ಶು. ಇವಾಗ ನೋಡಿ, ನಾನು 3 ಟೀ ಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಪೌಡರ್, 1 ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಕಾರ್ನ್ಫ್ಲವರ್ನ ಹಾಕ್ತಾಯಿದ್ದೀನಿ, 4 ಸ್ಪೂನು. ಇವಾಗ ಎಗ್ಗಲ್ಲಿರುವಂಥ ವೈಟನ್ನು ಮಾತ್ರ ನಾನು ಹಾಕ್ತಾ ಇರೋದು, ಎಲ್ಲೋನ ಹಾಕ್ತಾ ಇಲ್ಲ. ಅದನ್ನು ಸಪ್ರೇಟಾಗಿ ತೆಗೆದು ಇಡ್ತಾಯಿದ್ದೀನಿ. ನೋಡಿ, ಸಪ್ರೇಟಾಗಿ ಎಲ್ಲೋನ ತೆಗೆದು ಇಡ್ತಾಯಿದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ಹುಣಸೆಹಣ್ಣಿನ ರಸನ ಹಾಕ್ತಾಯಿದ್ದೀನಿ. ನೋಡ್ಕೊಂಡು ಹಾಕ್ಕೊಳ್ಳಿ, ತುಂಬ ಹಾಕಕ್ಕೆ ಹೋಗ್ಬೇಡಿ. ನೋಡಿಕೊಂಡು ನಿಮಗೆ ಎಷ್ಟು ಹುಳಿ ಬೇಕಾಗುತ್ತೆ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ಇವಾಗ ಇಷ್ಟನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ನೀವು ನೋಡ್ಕೊಳ್ಳಿ. ನಿಮಗೆ ಟೇಸ್ಟು ಇವಾಗಲೇ ಚೆಕ್ ಮಾಡ್ಕೊಳ್ಳಿ. ಸಾಲ್ಟ್ ಮತ್ತು ಹುಳಿ ಬೇಕನ್ಸಿದ್ರೆ ಇವಾಗಲೇ ಆ್ಯಡ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಥರ ತುಂಬ ತೆಳುವಾಗಿ ಮಾಡ್ಕೋಬೇಡಿ, ತುಂಬ ಗಟ್ಟಿಯಾಗಿ ಮಾಡ್ಕೋಬೇಡಿ, ಈ ಥರ ಮಾಡ್ಕೊಳ್ಳಿ. ಇವಾಗ ಒಂದು ಫಿಶನ್ನು ತೊಗೊಂಡಿದ್ದೀನಿ. ನೋಡಿ, ಈ ಥರ ಒಂದೊಂದನ್ನೇ ತೊಗೊಂಡು ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡಿರುವಂಥ ಮಸಾಲೆನ ಈ ಥರ ಹಚ್ಚಬೇಕು. ನೋಡಿ, ಎಷ್ಟು ಸಾಧ್ಯ ಆಕತ್ತೆ ಅಷ್ಟು ಮಸಾಲೆನ ಹಚ್ಚಿ ಈ ಥರ ಚೆನ್ನಾಗಿ. ನೋಡಿ, ಈ ಥರ ಹಚ್ಚಿ ಉಪ್ಪು ಖಾರ ಚೆನ್ನಾಗದು ಇರ್ಕೊಳ್ಳುತ್ತೆ. 1 ಅವರ್ ಹಾಗೆ ಎಲ್ಲ ಫಿಶನ್ನು ಈ ಥರ ಮಸಾಲೆ ಹಚ್ಚಿ ಪೇಸ್ಟನ್ನು ಹಚ್ಚಿ 1 ಅವರ್ ಹಾಗೆ ಇಟ್ಟರೆ ಉಪ್ಪು ಖಾರ ಚೆನ್ನಾಗದು ಇರ್ಕೊಳ್ಳುತ್ತೆ. ನೋಡಿ, ಈ ಥರ ಹಚ್ಚಬೇಕು. ಇವಾಗ ನೋಡಿ, ಒಂದು ದೊಡ್ಡ ಒಂದು ಪ್ಲೇಟಿಗೆ ತೆಗೆದು ಇಡ್ತಾಯಿದ್ದೀನಿ. ಇವಾಗ ನಾನು ಅಷ್ಟನ್ನು ಮಾಡಿ ತೊಗೊಂಡಿದ್ದೀನಿ. ನೋಡಿ, ಇವಿಷ್ಟನ್ನು. ಇವಾಗ ನಾನು ತವಾ ಫ್ರೈ ಮಾಡ್ತಿರೋದು. ನೀವು ಬೇಕಂದರೆ ಡೀಪ್ ಫ್ರೈ ಮಾಡ್ಕೋಬೋದು. ನಾನು ತವಾ ಫ್ರೈನ ಮಾಡ್ತಾಯಿದ್ದೀನಿ. ಇವಾಗ ಒಂದೊಂದನ್ನೇ ಇಡ್ತಾಯಿದ್ದೀನಿ. ನಾನು ಒಮ್ಮೆ 4 ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ನೋಡಿ, ನಿಮಗೆ ಡೀಪ್ ಫ್ರೈ ಬೇಕಂದರೆ ಡೀಪ್ ಫ್ರೈ ಮಾಡ್ಕೋಬೋದು. ನಾನು ತವಾ ಫ್ರೈನ ಮಾಡ್ತಾಯಿದ್ದೀನಿ. ತುಂಬ ಬೇಗ ಬೇಯುತ್ತೆ ಇದು, ತುಂಬ ಟೈಮ್ ತಗೋದಿಲ್ಲ. ಇವಾಗ ಒಳಿಸಿ ಹಾಕ್ತಾಯಿದ್ದೀನಿ. ನೋಡಿ, ನಿಧಾನವಾಗಿ ಒಳಿಸಿ ಹಾಕಬೇಕು, ಇಲ್ಲಾಂದರೆ ಕಟ್ ಆಗ್ತಾ ಇರುತ್ತೆ. ನಿಧಾನವಾಗಿ ಹಾಕಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡಿಕೊಂಡು ಮಾಡಿ ನೋಡಿ. ನಾನು ಔಟ್ಸೈಡ್ ಇರೋದನ್ನು ಏನೂ ಹಾಕಿಲ್ಲ, ಮಸಾಲೆ ಪೌಡರ್ನ ಮನೆಯಲ್ಲಿರೋದನ್ನು ಹಾಕಿದ್ದೀನಿ. 1 ಅವರ್ ಇಟ್ಟರೆ ಚೆನ್ನಾಗದು ಉಪ್ಪು ಖಾರ ಚೆನ್ನಾಗಿ ಇರ್ಕೊಳ್ಳುತ್ತೆ ಮಸಾಲೆ ಎಲ್ಲ ಹಚ್ಚಿದ ಮೇಲೆ. ಇವಾಗ ಫ್ರೈ ಆಗಿದೆ ನೋಡಿ, ತೆಗಿತಾ ಇದ್ದೀನಿ. ರೊಟ್ಟಿ ಚಪಾತಿ ಜೋಡಿ ಅಂತೂ ತುಂಬಾ ಕಾಂಬಿನೇಷನ್ ಆಗಿರುತ್ತೆ. ಇವಾಗ ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ, ಇದೇ ಮೊದಲ ಸಲ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇವಾಗ ಫಿಶ್ ಫ್ರೈ ರೆಡಿಯಾಗಿದೆ. ನೋಡಿ, ಮತ್ತೆ ಭೇಟಿಯಾಗೋಣ ಮುಂದಿನ ರೆಸಿಪಿ ಒಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.